ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ತುಂಬಾ ಆಗ್ತಿದೆ. ಸ್ಟೇಜ್ ಮೇಲೆ ಖುಷಿಯಾಗಿ ಮಾತಾಡ್ತಿರುವಾಗ, ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಿರುವಾಗ, ಕ್ಲಾಸ್ ರೂಮ್ ಅಲ್ಲಿ ಪಾಠ ಕೇಳ್ತಿರುವಾಗ, ಮದುವೆ ರಿಸೆಪ್ಷನ್ಗೆ ಸ್ಟೇಜ್ ಮೇಲೆ ನಿಂತಿರುವಾಗ ಹೀಗೆ ಸಡನ್ ಆಗಿ ತುಂಬಾ ಜನರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ಇಲ್ಲಿ ಮೊದಲನೇದು, ಈ ಹಾರ್ಟ್ ಅಟ್ಯಾಕ್ ಗಳಿಗೆ ಕೋವಿಡ್ ಲಸಿಕೆ ಕಾರಣ ಅಲ್ಲ ಅನ್ನೋದನ್ನ ನಾನು ಮೊದಲು ಹೇಳಿದ್ದೆ. ಅಂಡ್ ಈಗ ರಿಪೋರ್ಟ್ಸ್ ನಲ್ಲೂ ಕೂಡ ಅದು ಸಾಬೀತಾಗಿದೆ. ಹಾಗಾದ್ರೆ ಈ ಹಾರ್ಟ್ ಅಟ್ಯಾಕ್ ಗಳಿಗೆ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲನೇದು ನಾವು ಕೆಟ್ಟ ಚಟಗಳು ಅಂದ್ರೆ ಬರೀ ಸ್ಮೋಕಿಂಗ್ ಮತ್ತೆ ಆಲ್ಕೋಹಾಲ್ ಅಂತ ಅಷ್ಟೇ ಅನ್ಕೊಂಡಿದೀವಿ. ಸರಿಯಾಗಿ ನಿದ್ದೆ ಮಾಡದೇ ಇರೋದು, ಜಂಕ್ ಫುಡ್ ತಿನ್ನೋದು, ಅತಿಯಾಗಿ ಸ್ಟ್ರೆಸ್ ಅಲ್ಲಿ ಇರೋದು, ಎಕ್ಸರ್ಸೈಸ್ ಮಾಡದೇ ಇರೋದು, ಇವೆಲ್ಲವೂ ಕೂಡ ಕೆಟ್ಟ ಚಟನೆ. ಹಾಗಾದ್ರೆ ಅಲ್ಲಿ ಸಣ್ಣ ಮಕ್ಕಳು ಸತ್ತಿದಾರಲ್ಲ ಸರ್, ಅವ್ರಿಗೆ ಯಾವ ಚಟ ಇದೆ ಅಂತ ನೀವು ಕೇಳ್ಬೋದು. ಆ ಪ್ರಶ್ನೆ ಇದ್ದವರು ನೀವೇ ಒಂದ್ಸಲಿ ಯೋಚನೆ ಮಾಡಿ ನೋಡಿ, ನಿಮ್ಮ ಮಕ್ಕಳಿಗೆ ನೀವು ಎಷ್ಟು ಕ್ಲೀನ್ ಆಗಿರುವಂತಹ ಆಹಾರ ಕೊಡ್ತಿದ್ದೀರಾ ಮತ್ತೆ ನಿಮ್ಮ ಮಕ್ಕಳಿಗೆ ನೀವು ಎಷ್ಟು ಹೊತ್ತು ಆಟ ಆಡೋದಕ್ಕೆ ಬಿಡ್ತಿದ್ದೀರಾ ಅಂತ. ಈಗಿನ ಮಕ್ಕಳು ಹೆಚ್ಚಾಗಿ ಜಂಕ್ ಫುಡ್ ತಿಂತಾರೆ, ಮೊಬೈಲ್ಗೆ ಅಡಿಕ್ಟ್ ಆಗಿರ್ತಾರೆ, ಹೆಚ್ಚು ಸ್ಟ್ರೆಸ್ ಅಲ್ಲಿ ಇರ್ತಾರೆ ಮತ್ತು ಹೊರಗಡೆ ಹೋಗಿ 1 ಗಂಟೆಯೂ ಕೂಡ ಪ್ರತಿದಿನ ಆಟ ಆಡೋದಿಲ್ಲ. ಸೊ ಇವೆಲ್ಲವನ್ನು ಕೂಡ ಸೇರಿಸಿ ನಾವು ಪ್ರತಿದಿನ ಹೇಗಿರ್ತೀವಿ ಅನ್ನೋದನ್ನೇ ನಮ್ಮ ಲೈಫ್ ಸ್ಟೈಲ್ ಅಂತ ಹೇಳೋದು. ಇಲ್ಲಿ ಆಗ್ತಿರುವಂತ ಎಲ್ಲ ಹಾರ್ಟ್ ಅಟ್ಯಾಕ್ ಗಳಿಗೂ ನಮ್ಮ ಲೈಫ್ ಸ್ಟೈಲ್ ಕಾರಣ ಆಗಿದೆ. ಅಂಡ್ ಸ್ಪೆಷಲಿ ಈ ಚಳಿಗಾಲ ಮಳೆಗಾಲದಲ್ಲಿ ಕೋಲ್ಡ್ ಟೆಂಪರೇಚರ್ ಇದ್ದಾಗ ನಮ್ಮ ಹಾರ್ಟ್ ವೆಸಲ್ಸ್ ಕನ್ಸ್ಟ್ರಿಕ್ಟ್ ಆಗ್ಬೋದು, ಇದರಿಂದ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಸೊ ಸ್ವಲ್ಪ ಬೆಚ್ಚಗಿರಿ, ಅರ್ಲಿ ಮಾರ್ನಿಂಗ್ ವಾಕ್ ಹೋಗೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಅಂಡ್ ನಿಮ್ಗೆ ಯಾವುದೇ ರೀತಿಯ ಸಿಂಪ್ಟಮ್ಸ್ ಕಂಡು ಬಂದ್ರೆ ಒಮ್ಮೆ ನಿಮ್ಮ ಕಾರ್ಡಿಯಾಲಜಿಸ್ಟ್ ನ ಭೇಟಿ ಮಾಡಿ. ಅಂಡ್ ಪ್ರತಿ 6 ತಿಂಗಳಿಗೊಮ್ಮೆ 2D ಇಕೋ ಆಗಿರ್ಬೋದು, ಒಂದು ಲಿಪಿಡ್ ಪ್ರೊಫೈಲ್ ಮತ್ತೆ ECG ಯನ್ನ ಮಾಡಿಸ್ಕೊಳ್ಳಿ. ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಮತ್ತು ನಿಮ್ಮ ಮನೆಯವರಿಗೂ ಕೂಡ ಶೇರ್ ಮಾಡಿ.